ವರ್ಷಗಳು ಸಂದೋಗಿದವೆ. ಯುಪಿಎ ಸರ್ಕಾರ ಮಾಡಿದಂತ ತಪ್ಪುಗಳಿಂದ ಮೇಲಕ್ಕೆದ್ದು ಬಂದು ಈ ದೇಶದಲ್ಲಿ ನರೇಂದ್ರ ಮೋದಿ ಅವರು ಅಭಿವೃದ್ಧಿ ಕೆಲಸವನ್ನ ಮಾಡಿದ್ರು. ದೇಶದ ರಕ್ಷಣೆಗೆ ಆದ್ಯತೆಯನ್ನು ಕೊಟ್ರು. ಯಾವ ದೇಶ ಭಿಕ್ಷುಕರ ದೇಶ ಅಂತ ವಿದೇಶದಲ್ಲಿ ಕರೆಸ್ಕೊಂತ ಇತ್ತು, ಅಂತ ದೇಶಕ್ಕೆ ಇವತ್ತು ದೇಶದ ಪ್ರಧಾನಿ ಅಥವಾ ಯಾವುದೇ ಮಂತ್ರಿಗಳು ಹೋದ್ರೆ ಕೆಂಪು ಹಾಸಿನ ಸ್ವಾಗತವನ್ನ ವಿದೇಶದಲ್ಲಿ ಕೊಡ್ಲಿಕ್ಕೆ ಕಾರಣೀಕರ್ತರು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರನ್ನುವಂತ ಹೆಮ್ಮೆ ಇವತ್ತು ನಮ್ಮೆಲ್ಲರಿಗೂ ಇದೆ. भाइयों बहनों, हिंदुस्तान के नौजवान को रोजगार मिले, गरीब को रहने के लिए घर मिले, पहनने के लिए कपड़े मिले, बच्चों को शिक्षा मिले, बूढ़े माँ बाप को दवाई मिले, मां बहनों को सुरक्षा मिले, सम्मान मिले, नौजवान को रोजगार का अवसर मिले। क्या 21वीं सदी के हिंदुस्तान इतना नहीं मांग सकता? क्या इतना मिलना चाहिए कि नहीं मिलना चाहिए? लेकिन भाइयों बहनों, ये दिल्ली की सरकार को सिर्फ सत्ता हथियाने में इंटरेस्ट है, उसको देश का भला करने में इंटरेस्ट नहीं है, न ही उनको इसकी चिंता है। और पीएम मोदी जो भी बात कह रहे हैं वो जो 70 साल में नहीं किए हैं वो 4 साल में 4.5 साल में करके दिखाए. ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದಂತಹ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಟಿಕೆಟ್ ಸಿಗದೆ ಈ ಕಡೆ ಬಂದಂತಹ ಶ್ರೀಮತಿ ಶೋಭಾ ಕರಂದ್ಲಾಜೆ ಅವರು 2014ಕ್ಕಿಂತ ಮುಂಚಿತವಾಗಿ ಭಾರತ ದೇಶ ಭಿಕ್ಷುಕರ ದೇಶ ಅಂತ ವಿಶ್ವದಿಂದ ಕರೆಸಿಕೊಳ್ಳುತ್ತಿತ್ತು. ಆ ಭಿಕ್ಷುಕರ ದೇಶವನ್ನ ಸುಭಿಕ್ಷ ದೇಶವನ್ನಾಗಿ ಮಾಡಿದ್ದು ನರೇಂದ್ರ ಮೋದಿ ಅಂತ ಹೇಳ್ಬಿಟ್ಟು ಈ ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂಗೆ ಯಾವುದೋ ಒಂದು ಕ್ಯಾಂಪೇನ್ನಲ್ಲಿ ಭಾಷಣ ಮಾಡ್ತಾ ಇದ್ರು. ಆ ತುಣುಕನ್ನು ಇಟ್ಕೊಂಡು ಬಂದೆ. ಆ ಶೋಭಾ ಕರಂದ್ಲಾಜೆಯಿಂದ ಹಿಡಿದು ಪಿछले 70 साल में कुछ भी नहीं हुआ ಅನ್ನುವಂತಹ ಮೋದಿಯಿಂದ ಹಿಡಿದು ಇವರಿಗೆಲ್ಲರಿಗೂ ಕೂಡ ಕಾಂಗ್ರೆಸ್ ಮಾಡಿದಂತಹ ಸಾವಿರಾರು ಕಾರ್ಯಕ್ರಮಗಳಲ್ಲಿ ಅತ್ಯಂತ ಪ್ರಮುಖವಾದ ಈ ದೇಶದ ಬೇಸ್ಮೆಂಟ್, ಈ ಬುಡವನ್ನು ಗಟ್ಟಿ ಮಾಡಲು ಬೇಕಾದಂತಹ ಕಾರ್ಯಕ್ರಮಗಳನ್ನು ಏನು ಮಾಡಿದ್ರು, ಕೊಡುಗೆಗಳನ್ನು ಏನು ಕೊಟ್ಟರು, ಅದನ್ನು ನಾನು ಇವತ್ತು ಹೇಳಲೇಬೇಕು ಅಂತ ಬಂದಿದ್ದೀನಿ. ಅದನ್ನು ನೀವು ಪ್ರತಿಯೊಬ್ಬರು ನೋಡಬೇಕು. ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಬೇಕು. ನಾನು ಯಾವತ್ತು ವಿಡಿಯೋ ಮಾಡಬೇಕಾದ್ರೆ ಇದನ್ನು ಶೇರ್ ಮಾಡಿ, ಶೇರ್ ಮಾಡದೇ ಇರಬೇಡಿ, ಈ ಥರ ಏನು ಹೇಳಲ್ಲ. ಸಬ್ಸ್ಕ್ರೈಬ್ ಮಾಡದೇ ಇರಬೇಡಿ, ಈ ಥರ ಯಾವತ್ತೂ ಕೂಡ ನಾನು ವಿಡಿಯೋಗಳು ಹೇಳಲ್ಲ. ನನ್ನ ಚಾನಲ್ ಹೋರಾಟದ ಭಾಗ, ವಿಚಾರವನ್ನು ತಿಳಿಸೋದು, ಸತ್ಯವನ್ನು ಮುಟ್ಟಿಸುವಂಥ ಪ್ರಯತ್ನವನ್ನು ಮಾಡಬೇಕು. 2014ಕ್ಕಿಂತ ಮುಂಚೆ ಈ ದೇಶ ಏನೂ ಇರಲಿಲ್ಲ. ಪ್ರಪಂಚದ ನಂಬರ್ 1 ದೇಶ ಆಗಬೇಕು. ನಮಾಜ್ ಕೆ ಬಾದ್ ಬಾಹರ್ ನಿಕಲ್ನಾ. ಶೋಭಾ ಕರಂದ್ಲಾಜೆ ಅವರೇ, ನೀವು 2014ಕ್ಕಿಂತ ಮುಂಚೆ ಹುಟ್ಟಿದ್ದಾದರೆ ನೀವು ಹಾಕುವ ಬಟ್ಟೆಯನ್ನು ಮ್ಯಾನುಫ್ಯಾಕ್ಚರ್ ಮಾಡಿದಂತಹ ಗಾರ್ಮೆಂಟ್ಸು ಕಾಂಗ್ರೆಸ್ಸಿನ ಕೊಡುಗೆ. ನೀವು ತಿನ್ನುವ ಆಹಾರ, ನೀವು ಓದಿದ ಸ್ಕೂಲು, ನಿಮಗೆ ಹುಷಾರಿಲ್ದಾಗ ನಿಮಗೆ ಜ್ವರ ಗಿರೇನ ಬಂದಿರಬೇಕು, ತಲೆನೋವು ಜಾಸ್ತಿ ಇತ್ತು ಅನಿಸುತ್ತೆ ನಿಮಗೆ, ಈಗ ಅದು ನಮಗೆ ಕಾಣಿಸ್ತಾ ಇದೆ. ಅದಕ್ಕೆ ನೀವೇನಾದರೂ ಚಿಕಿತ್ಸೆ ತಗೊಳ್ತಾ ಇದ್ದಿದ್ರೆ ಆ ಆಸ್ಪತ್ರೆಯನ್ನು ಕಟ್ಟಿದ್ದು ಕಾಂಗ್ರೆಸ್, ಮಾತ್ರೆ ಕೊಟ್ಟಿದ್ದು ಕಾಂಗ್ರೆಸ್, ಬೆಡ್ ಕೊಟ್ಟಿದ್ದು ಕಾಂಗ್ರೆಸ್. ಮತ್ತು ನೀವು ಬೇರೆ ಥರ ಬೆಡ್ ಅನ್ಕೋಬಿಡಿ, ನಾನು ಹೇಳ್ತಾ ಆಸ್ಪತ್ರೆ ಬೆಡ್ ಬಗ್ಗೆ ಮಾತಾಡ್ತಿರೋ. खड़े हो गए, उन्होंने कहा कि अच्छा 70 सालों से क्या किया है कांग्रेस में. तो उन्होंने मुझे देखा नहीं था, मैं उठी, मैंने उनको ऐसे कहा, सुनिए, अगर कांग्रेस ने कुछ नहीं किया होता ना 70 सालों में, तो आप आज इस हवाई जहाज में नहीं उड़ते. ಯಾವಾಗಲೂ ಒಂದು ಮಾತಾಡ್ತಾ ಇರ್ತೀರ ನೀವು. 70 ವರ್ಷಗಳಲ್ಲಿ ಏನಾಯ್ತು, 70 ವರ್ಷಗಳಲ್ಲಿ ಏನಾಯ್ತು ಕಾಂಗ್ರೆಸ್ ಅಂತ ಕಾಂಗ್ರೆಸ್ನ ಪ್ರಶ್ನೆ ಮಾಡಬೇಡಿ. ಕಾಂಗ್ರೆಸ್ ಈ ದೇಶವನ್ನು ಆಳಿದ ಕೇವಲ 54 ವರ್ಷಗಳು. 54 ವರ್ಷ ಕಾಂಗ್ರೆಸ್ ದೇಶವನ್ನು ಆಳಿದ, 70 ವರ್ಷ ಅಲ್ಲ. ಮಧ್ಯದಲ್ಲಿ ಜನತಾ ಪರಿವಾರ, ಬೇರೆ ಬೇರೆ ತೃತೀಯ ಶಕ್ತಿಗಳು, ಅನೇಕ ಕಥೆಗಳು, ಇದು ಯಾವ ನಾಲೆಡ್ಜು ಇಲ್ಲ ನಿಮಗೆ. ಏನಂತಿದ್ರು 70 ವರ್ಷದಲ್ಲಿ ಕಾಂಗ್ರೆಸ್ ಏನು ಮಾಡ್ತು, ಕಾಂಗ್ರೆಸ್ನ ಅಲ್ಲದ 16 ವರ್ಷದಲ್ಲಿ ಕಾಂಗ್ರೆಸ್ ಏನು ಮಾಡೋಕ್ಕಾಗ್ತದೆ ನಿಮಗೆ? ಕಾಂಗ್ರೆಸ್ ಈ ದೇಶವನ್ನು ಎಷ್ಟು ವರ್ಷ ಆಳಿದೆ ಅನ್ನೋದು ನಿಮಗೆ ಗೊತ್ತಿಲ್ಲ. ಅಂದಮೇಲೆ ಅವ್ರು ಮಾಡಿದ ಕೆಲಸ, ಅವ್ರಿಗೆ ಮಾಡಿದ ಕಾರ್ಯಕ್ರಮಗಳು, ಅವ್ರು ಮಾಡಿದಂಥ ಡೆವಲಪ್ಮೆಂಟ್ಗಳ ಬಗ್ಗೆ ನಿಮ್ಗೆ ಅರಿವಿರೋದಕ್ಕೆ ಸಾಧ್ಯನೇ ಇಲ್ಲ. ಬಹಳ ದೊಡ್ಡ ಮಟ್ಟದ ಕ್ರಾಂತಿಯನ್ನು ಕಾಂಗ್ರೆಸ್ ಮಾಡಿದ್ದಾರೆ ಈ ದೇಶದಲ್ಲಿ. ಬಹಳ ದೊಡ್ಡದು, ಝೀರೋದಿಂದ ದೇಶವನ್ನು ಕಟ್ಟಿದ್ರಿ. ವಾಜಪೇಯಿ ಅವರು ಒಪ್ಕೋತಾರೆ ಅದನ್ನು. ಕಾಂಗ್ರೆಸ್ ಈ ದೇಶಕ್ಕೆ ಕೊಟ್ಟ ಕೊಡುಗೆಯನ್ನು ನಾವು ಮರೆಯೋ ಹಾಗಿಲ್ಲ. ಸುಭದ್ರವಾಗಿ ದೇಶವನ್ನು ಕಟ್ಟಿದ್ದಾರೆ ಅಂತ ವಾಜಪೇಯಿ ಹೇಳ್ತಾರೆ. ಆ ನೈತಿಕತೆಯನ್ನು ವಾಜಪೇಯಿ ನಂತರದ ನಿಮ್ಮ ಯಾವುದೇ ನಾಯಕರು ಉಳಿಸ್ಕೊಳ್ಳಿಲ್ಲ. ದೇಶವನ್ನು ಯಾವತ್ತೂ ಕೂಡ ರಾಜಕೀಯದಿಂದ ನೋಡಬಾರ್ದು. ದೇಶವನ್ನು ಕಟ್ಟಿದವರಿಗೆ ಕೃತಜ್ಞತೆಯಿಂದ ಇರಬೇಕು ನಾವು. ಸುಮ್ಮನೆ ಜನರ ಮಿಸ್ಗೈಡ್ ಮಾಡಬಾರ್ದು. ಈಗಂತೂ ವಾಟ್ಸಪ್ ಯೂನಿವರ್ಸಿಟಿ ಹುಟ್ಟಿದ ಮಕ್ಕಳೆಲ್ಲ ಅಯ್ಯಯ್ಯೋ 2014 ಮೇಲೆ ಎಲ್ಲರೂ ಜೀವಂತ ಆಗಿರೋದು.
ಅವ್ರ ಅಪ್ಪ ಅವ್ರ ಅಜ್ಜಂಗೆ ಎಲ್ಲಿ ಶಿಕ್ಷಣ ಸಿಕ್ತು, ಎಲ್ಲೇ ಟ್ರೀಟ್ಮೆಂಟ್ ಸಿಕ್ತು, ಎಲ್ಲಿ ಹೇಗೆ ಬದುಕ್ತಾ ಬಂದರು, ಯಾವ ಥರ ಹೆಂಗೆ ಬಟ್ಟೆ ಹಾಕ್ತಾ ಇದ್ರು, ಯಾರು ಬಟ್ಟೆ ಕೊಟ್ಟರು, ಯಾವುದೂ ಯೋಚನೆ ಮಾಡಲ್ಲ. ಮೋದಿ ಬಂದಮೇಲೆ ಈ ದೇಶ ಉಳಿದಿದ್ದು ಅಂತ. 2014ಕ್ಕಿಂತ ಮುಂಚೆ ದೇಶ ಏನಾಗಿತ್ತು? ನಾಶ ಆಗಿತ್ತಾ? ಅಳ್ದು ಹೋಗಿತ್ತಾ? ಸರ್ವನಾಶ ಆಗಿತ್ತಾ? ಬೆಂಕಿ ಬಿದ್ದೋಗಿತ್ತಾ? 2014 ದೇಶ ಉಳಿದಿದ್ದು ಅಂತಾರೆ. ಹಾಗಾದ್ರೆ 2014 ದೇಶಕ್ಕೆ ಏನಾಗಿತ್ತು ರೀ? ಬಾಂಗ್ಲಾದೇಶ ಅಂತ ಒಂದು ದೇಶವನ್ನ ಹುಟ್ಟು ಹಾಕಿದ್ರಿ ಕಾಂಗ್ರೆಸ್. 1971, a new nation is born. ಒಂದು ದೇಶವನ್ನೇ ನಿರ್ಮಾಣ ಮಾಡ್ತದೆ. ಇವರು ಏನೆಲ್ಲ 56 ಕತೆಗಳನ್ನ ಹೇಳ್ಕೊಂಡು ಪಾಕಿಸ್ತಾನ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು आप गुजरात नहीं बना सकते, इसके लिए तो 56 इंच का सीना लगता है. ಕಾಂಗ್ರೆಸ್ ಮಾಡಿದ ಸಾಧನೆಗಳೇನು, ಅವ್ರು ಮಾಡಿದ ಕ್ರಾಂತಿಯ ಕಥೆ ಏನು ಅಂತ ಹೇಳೋದಕ್ಕೆ ಬಂದಿದ್ದೀನಿ. ಇಂಚಿಂಚು ನಾನು ಹೇಳ್ತೀನಿ, ಸಾವಿರಾರು ವಿಚಾರಗಳನ್ನು ಹೇಳಲ್ಲ, 116 ಕಾನ್ಸೆಪ್ಟ್ಗಳನ್ನು ಪ್ರೆಸೆಂಟ್ ಮಾಡ್ತೀನಿ. ಸುಸ್ತಾಗಿ ಹೋಗ್ತೀರಾ, ನೀವು ಸುಸ್ತಾಗಿ ಹೋಗ್ತೀರಾ, ಸಲ್ಯೂಟ್ ಹೊಡಿತೀರಾ. ಈ ದೇಶವನ್ನು ಸುಭದ್ರವಾಗಿ ಕಟ್ಟಿ ವಿಶ್ವದ 3ನೇ ಆರ್ಥಿಕ ಶಕ್ತಿಯಾಗಿ ದೇಶವನ್ನು ಬೆಳೆಸಿದ ಆ ಕಾಂಗ್ರೆಸ್ಸಿಗೆ ಕೃತಾರ್ಥರಾಗಿರುತ್ತೀರಾ, ಕೃತಜ್ಞತೆಯಿಂದ ಮಿಡಿತೀರಾ. ಕಳೆದ 70 ವರ್ಷಗಳಲ್ಲಿ ಕಾಂಗ್ರೆಸ್ ಏನು ಮಾಡಿದೆ ಅಂತಲೇ ಕೇಳ್ತಾರೆ. ಮೊದಲನೇದಾಗಿ ಕಾಂಗ್ರೆಸ್ ಸ್ವಾತಂತ್ರ್ಯದ ನಂತರ 54 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದೆ. 70 ವರ್ಷ ಅಲ್ಲ, ಎಲ್ಲ 70 ವರ್ಷ ಏನಾಯಿತು? ಕಾಂಗ್ರೆಸ್ ಈ ದೇಶವನ್ನು ಆಳಿದ ಕೇವಲ 54 ವರ್ಷ ಮಾತ್ರ. ಈ 54 ವರ್ಷದಲ್ಲಿ 6 ಸಂದರ್ಭಗಳಲ್ಲಿ ಸಂಪೂರ್ಣ ಬಹುಮತವನ್ನು ಅದು ಗಳಿಸಿದೆ ಮತ್ತು ಆಡಳಿತದ ಒಕ್ಕೂಟವನ್ನು 4 ಬಾರಿ ಮಾತ್ರ ಮುನ್ನಡೆಸಿದೆ. ಇದನ್ನು ತಲೆಯಲ್ಲಿಟ್ಕೊಳ್ಳಿ. ಬ್ರಿಟಿಷರು ಬಿಟ್ಟು ಹೋದ ನಂತರ 0 ಇದ್ದಂಥ ದೇಶವನ್ನು ಬುಡ ಸಮೇತ ಕಟ್ಟುವ ಸವಾಲಿತ್ತು. ಸಾವಿರಾರು ಯೋಜನೆ ಕೊಡುಗೆಗಳ ಮೂಲಕ ದೇಶವನ್ನು ಕಾಂಗ್ರೆಸ್ ಕಟ್ಟಿತ್ತು. ಅವುಗಳಲ್ಲಿ ಕೆಲವು ಪ್ರಮುಖ ಕೊಡುಗೆಗಳನ್ನು ನಾನಿಲ್ಲಿ ಹೇಳ್ತೀನಿ. ಮೊದಲನೇದಾಗಿ ಭಾರತದ ಸಂವಿಧಾನಕ್ಕಿಂತ ದೊಡ್ಡ ಕೊಡುಗೆ ಬೇರೆ ಏನೂ ಇಲ್ಲ, ಅದು ನಿಮ್ಮ ಗಮನದಲ್ಲಿ ಇರಲಿ. ಆಮೇಲೆ ಭಾರತವನ್ನು ಒಂದು ದೇಶವಾಗಿ ರಚಿಸಲು 562 ಬೆಸ ಮತ್ತು ಸಣ್ಣ ಮತ್ತು ದೊಡ್ಡ ರಾಜಪ್ರಭುತ್ವದ ಏಕೀಕರಣವನ್ನು ಮಾಡಿತು. ಸ್ವತಂತ್ರ ಭಾರತದ ಮೊದಲನೇ ಸವಾಲಿದು, ಭಾಳ ದೊಡ್ಡ ಸವಾಲು. ರಾಜಪ್ರಭುತ್ವದ ಏಕೀಕರಣ, ಛಿದ್ರವಾಗಿದ್ದಂಥ ರಾಜ್ಯಗಳು ಸುಮಾರು 562 ಪೀಸ್ ಅದನ್ನೆಲ್ಲ ಕ್ರೋಢೀಕರಿಸಿ ದೇಶದ ಏಕೀಕರಣವನ್ನು ಮಾಡಬೇಕಾಗಿತ್ತು. ಕಾಂಗ್ರೆಸ್ ಅದನ್ನು ಮಾಡ್ತು. ಜಮೀನ್ದಾರಿ ಪದ್ಧತಿಯ ನಿರ್ಮೂಲನೆ, ಬಡವ ಈ ದೇಶದಲ್ಲಿ ಬದುಕಿದ್ದೇ ಜಮೀನ್ದಾರಿ ಪದ್ಧತಿಯ ನಿರ್ಮೂಲನೆಯ ಮೂಲಕ ಅಂತ ಹೇಳಿಬಿಟ್ಟು ಎದೆ ತಟ್ಟಿ ಹೇಳಬಹುದು. ಅದನ್ನು ಮಾಡಿದ್ದು ಕಾಂಗ್ರೆಸ್. ಹಿಂದೂ ಕೋಡ್ ಬಿಲ್ ಜಾರಿ ಮಾಡ್ತು. ಇವತ್ತಿಗೆ ಅದೊಂದು ದೊಡ್ಡ ಕ್ರಾಂತಿಕಾರಿ ಮೂಮೆಂಟು. ಯೋಜನಾ ಆಯೋಗವನ್ನು ಸ್ಥಾಪನೆ ಮಾಡುತ್ತೆ. ಬೃಹತ್ ಅಣೆಕಟ್ಟುಗಳು ಬಾಕ್ರಾ, ಆಲ್ಮಟ್ಟಿ, ಹಿರಾಕೂಡ್, ಇಡುಕ್ಕಿ, ತುಂಗಭದ್ರಾ, ನರ್ಮದಾ, ತೆಹರಿ, ಉಕ್ಕೈ, ಇಂದಿರಾ ಸಾಗರ್, ಶ್ರೀಶೈಲಂ ಇತ್ಯಾದಿ ಬೃಹತ್ ಅಣೆಕಟ್ಟುಗಳನ್ನು ಕಾಂಗ್ರೆಸ್ ಕಟ್ಟಿದೆ. ರೈಲ್ ನೆಟ್ವರ್ಕ್ನ ವಿಸ್ತರಣೆ, ಈಗ ಇವರು ರೈಲ್ ಬಿಡ್ತಾ ಇದ್ದಾರೆ, ಆದರೆ ರೈಲ್ ಅನ್ನುವಂಥ ನೆಟ್ವರ್ಕ್ನ ದೊಡ್ಡ ಮಟ್ಟದಲ್ಲಿ ವಿಸ್ತರಣೆಯನ್ನು ಮಾಡಿದ್ದು ಕಾಂಗ್ರೆಸ್ ಪಕ್ಷ. ಇದು ವಿಶ್ವದ 4ನೇ ಅತಿ ದೊಡ್ಡ ಕ್ರಾಂತಿಕಾರಿ ಮೂಮೆಂಟ್. ವಿದ್ಯುತ್ ಉತ್ಪಾದನೆಯಲ್ಲಿ ಬಹುಪಟ್ಟು ಹೆಚ್ಚಳ, ಕರೆಂಟ್ ಉಚಿತ ಫ್ರೀ, ಅದು ಈಗಲೂ ಕಾಂಗ್ರೆಸ್ ಕೊಡ್ತಾ ಇದೆ. ಕರೆಂಟೇ ಇಲ್ಲದ ದೇಶದ ಒಳಗಡೆ ಕರೆಂಟಿನ ಕ್ರಾಂತಿಯನ್ನು ತಂದು ವಿದ್ಯುತ್ ಉತ್ಪಾದನೆಯಲ್ಲಿ ಬಹುಪಟ್ಟು ಹೆಚ್ಚಳ. ಎಷ್ಟರ ಮಟ್ಟಿಗೆ ಅಂದರೆ 1947ರಲ್ಲಿ 1362 ಮೆಗಾವ್ಯಾಟ್ ಇದ್ದಂಥ ವಿದ್ಯುತ್ 2014ರಲ್ಲಿ, ನಾನು 2014 ಮಾತ್ರ ಮೆನ್ಷನ್ ಮಾಡ್ತೀನಿ, ಯಾಕಂದರೆ ಅದಾದ ಮೇಲೆ ಅಲ್ವಾ ಎಲ್ಲರೂ ಬಟ್ಟೆ ಹಾಕಕ್ಕೆ ಸ್ಟಾರ್ಟ್ ಮಾಡಿರೋದು, ಇವ್ರು ಹೇಳೋ ಪ್ರಕಾರ. ಹಾಗಾಗಿ 2014 1947ರಲ್ಲಿ 1362 ಮೆಗಾವ್ಯಾಟ್ ಇದ್ದಂಥ ವಿದ್ಯುತ್ 2014ರಲ್ಲಿ 3 ಲಕ್ಷ ಮೆಗಾವ್ಯಾಟ್ ಆಗಿರುತ್ತೆ. ಇದು ಕಾಂಗ್ರೆಸ್ಸಿನ ಕ್ರಾಂತಿ ಅಲ್ವಾ? ಶೋಭಾ ಕರಂದ್ಲಾಜೆ ಭಿಕ್ಷೆ ಬೇಡುವ ಸ್ಥಿತಿಯಲ್ಲಿತ್ತು ದೇಶ 2014ಕ್ಕಿಂತ ಮುಂಚೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಅವ್ರಿಗೊಂದಿಷ್ಟು ವಿವರಣೆಗಳನ್ನು ಕೊಡ್ತಾ ಇದ್ದಿದ್ದು. ಬೃಹತ್ ಸೇತುವೆ, ಗಂಗಾ, ಬ್ರಹ್ಮಪುತ್ರ, ಯಮುನಾ, ಮಹಾನದಿ, ಕೃಷ್ಣ, ಗೋದಾವರಿ, ಕಾವೇರಿ, ಬಾಂದ್ರಾ ವರ್ಲಿ, ಸೀಲಿಂಕ್, ಫರಕ್ಕ, ವಿಕ್ರಮಶಿಲಾ, ರಾಜೇಂದ್ರ ಸೇತು ಸೇರಿದಂತೆ ಬೃಹತ್ ಸೇತುವೆಗಳನ್ನು ನಿರ್ಮಾಣ ಮಾಡಿದ್ದು ಕಾಂಗ್ರೆಸ್. ಹಲವಾರು ಬಂದರುಗಳನ್ನು ನಿರ್ಮಾಣ ಮಾಡಿದ್ದಾರೆ, ಹಲವಾರು ಬಂದರುಗಳನ್ನು ವಿಸ್ತರಣೆ ಮಾಡಿದ್ದಾರೆ.
ಹೆದ್ದಾರಿಗಳು, ರಸ್ತೆಗಳ ಬೃಹತ್ ವಿಸ್ತರಣೆ, ವಿಶ್ವದ 2ನೇ ಅತಿ ದೊಡ್ಡ ರಸ್ತೆ ಜಾಲ ಇದು. ಹೆದ್ದಾರಿಗಳು ಮತ್ತು ರಸ್ತೆಗಳು 2014ರವರೆಗೂ ಇಡೀ ವಿಶ್ವದಲ್ಲೇ ಭಾರತದ ಹೆದ್ದಾರಿ ಮತ್ತು ರಸ್ತೆಗಳ ವಿಸ್ತರಣೆ 2ನೇ ಅತಿ ದೊಡ್ಡ ರಸ್ತೆಗಳ ಜಾಲ. ಇನ್ನು ಬನ್ನಿ, ವಿಶ್ವ ದರ್ಜೆಯ ಸಂಸ್ಥೆಗಳ ಸ್ಥಾಪನೆ. ಏನು ಸಂಸ್ಥೆಗಳನ್ನು ನಿರ್ಮಾಣ ಮಾಡಿದ್ರು ಇವ್ರ ಪ್ರಕಾರವಾಗಿ 2014ಕ್ಕಿಂತ ಮುಂಚೆ ಎಲ್ಲ ಕಾಡಲ್ಲೇ ಬೆತ್ತಲೆಯಾಗಿ ವಾಸ ಮಾಡ್ತಾಯಿದ್ರು, ಗೆಡ್ಡೆ ಗೆಣಸು ತಿನ್ಕೊಂಡಿದ್ರು ಅಂತ ಇವನು ಶೋಭಾ ಕರಂದ್ಲಾಜೆ ಆದಿಯಾಗಿ ಮೋದಿಯನ್ನು ಸೇರಿಸಿ ಕ್ಯಾಬಿ ನೈ ಹುವಾ ಕುಚ್ ಬಿ ನೈ ಹುವಾ ಅಂತ ಡೈಲಾಗ್ ಹೊಡಿತಾರಲ್ಲ, ಆ ಡೈಲಾಗ್ಸ್ ಮಾಸ್ಟರ್ಗಳಿಗೆ ಹೇಗೆ ಡೆವಲಪ್ ಆಯಿತು ಭಾರತ, ಹೇಗೆ ಕಟ್ಟಿದ್ರು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. IITಗಳು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, IIMಗಳು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್, CSIR, ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್, AIIMS, ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆ, IARI, ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ, UGC, ವಿಶ್ವವಿದ್ಯಾಲಯ ಅನುದಾನ ಆಯೋಗ, NCERT, ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್, AICTE, ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ, DRDO, ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ, ISRO. ನಮ್ಮ ಸಾಧನೆ, ಮಂಗಳ ಅಂಗಳದಲ್ಲಿ ಸಾಧನೆ, ಚಂದ್ರಲೋಕದಲ್ಲಿ ಸಾಧನೆ. ಈ ಸಾಧನೆಗೆ ಕಾರಣವಾದಂಥ ಇಸ್ರೋವನ್ನು ಕಟ್ಟಿದ್ದು ಕಾಂಗ್ರೆಸ್ ಕಂಡ್ರಯ್ಯ. ಇಸ್ರೋ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ, IMC ಭಾರತೀಯ ವೈದ್ಯಕೀಯ ಮಂಡಳಿ, IAE ಭಾರತೀಯ ಪರಮಾಣು ಶಕ್ತಿ ಆಯೋಗ, BARC BARC ಬಾಬಾ ಪರಮಾಣು ಶಕ್ತಿ ಆಯೋಗ. ಪವರ್ಫುಲ್ ಭಾರತ ಅನ್ನೋದನ್ನು ನಿರೂಪಿಸೋದಕ್ಕೆ ಕಾರಣವಾದಂಥ ಅಕ್ಕಪಕ್ಕದ ರಾಷ್ಟ್ರಗಳು 56 ಇಂಚಿನ ಹಿರಿಯಲ್ಲಿ ನಾನು ಹೆದರಿಸಿವಿ ಅಂತ ಹೇಳಿಬಿಟ್ಟು ಡೈಲಾಗ್ ಹೊಡೆಯೋದಲ್ಲ. ಅಕ್ಕಪಕ್ಕದ ರಾಷ್ಟ್ರಗಳು ಭಾರತದ ಮುಂದೆ ಅಕ್ಕಪಕ್ಕದ ರಾಷ್ಟ್ರಗಳು ಮಲಗೋದಕ್ಕೆ ಕಾರಣ ಆಗಿದ್ದು ಕಾಂಗ್ರೆಸ್ ಸ್ಥಾಪನೆ ಮಾಡಿದಂತಹ ಭಾರತೀಯ ಪರಮಾಣು ಶಕ್ತಿ ಆಯೋಗ. ಅದನ್ನು ತಲೆ ಹಿಡ್ಕೊಳ್ಳಿ. ISI ಭಾರತೀಯ ವಿಜ್ಞಾನ ಸಂಸ್ಥೆ, ಸೈಂಟಿಫಿಕ್ ಆಗಿ ದೇಶವನ್ನು ಕಟ್ಟಿದ್ದು ಕಾಂಗ್ರೆಸ್ ಕಂಡ್ರಯ್ಯ. ಭಾರತೀಯ ವಿಮಾನ ನಿಲ್ದಾಣಗಳ ಪ್ರಾಧಿಕಾರ, 2 ಫ್ಲೈಟ್ ಇತ್ತಂತೆ ಈ ದೇಶದಲ್ಲಿ 1947ರಲ್ಲಿ. ಇವತ್ತು ಎಷ್ಟು ದೊಡ್ಡ ವಿಮಾನಯಾನ ಕ್ಷೇತ್ರದಲ್ಲಿ ಸಾಧನೆ ಮಾಡಿದೆ. ಇವರು ವಿಮಾನವನ್ನು ಕಟ್ಟಿದ್ರು, ನೀವು ಸುಳ್ಳೆ ಏರ್ಪೋರ್ಟ್ಗಳನ್ನು ನಿರ್ಮಾಣ ಮಾಡಿ ವಿಮಾನಗಳನ್ನು ಬಿಡ್ತಾ ಬಂದ್ರಿ. ಭಾರತೀಯ ವಿಮಾನ ನಿಲ್ದಾಣಗಳ ಪ್ರಾಧಿಕಾರ, IMA, ಇಂಡಿಯನ್ ಮಿಲಿಟರಿ ಅಕಾಡೆಮಿ ಡೆಹ್ರಾಡೂನ್, NDA, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಖಡಕ್ ವಾಸ್ಲಾ ಅಂತ ಅಲ್ಲಿ, NHAI ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, SAIL SAIL ಕೇಳಿದರೇನಪ್ಪ, ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ, ಸ್ಟೀಲ್ ಪ್ಲಾಂಟ್ಸ್, ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಜಲಾಂತರ್ಗಾಮಿಗಳು, ವಿಮಾನವಾಹಕ ನೌಕೆ ಸೇರಿದಂತೆ ಹಡಗು ನಿರ್ಮಾಣ, HEC ಹೆವಿ ಇಂಜಿನಿಯರಿಂಗ್ ಕಾರ್ಪೊರೇಷನ್ ರಾಂಚಿಯಲ್ಲಿದೆ, HCIL ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಬ್ಯಾಂಗ್ಳೂರ್, HMT ಹಿಂದೂಸ್ತಾನ್ ಮಷಿನ್ ಟೂಲ್ಸ್ ಅದಕ್ಕೂ ಹೊಗೆ, ಕೋಲ್ ಇಂಡಿಯಾ ಲಿಮಿಟೆಡ್ ಲೋಕೋಮೋಟಿವ್ ಫ್ಯಾಕ್ಟರಿಗಳು, ಫರ್ಟಿಲೈಸರ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಸಿಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ರಾಜಸ್ಥಾನ ಕಾಲುವೆ ಯೋಜನೆ, ಇಂಜಿನಿಯರ್ಸ್ ಇಂಡಿಯಾ ಲಿಮಿಟೆಡ್, ಭಾರತೀಯ ಅರಣ್ಯ ಸಂಸ್ಥೆ, ISI ಭಾರತೀಯ ಗುಣಮಟ್ಟ ಸಂಸ್ಥೆ. ಪ್ರಪಂಚದ ಅಕ್ಕಿ ಮತ್ತು ಬೇಳೆಕಾಳುಗಳ ಅತಿ ದೊಡ್ಡ ಉತ್ಪಾದಕರನ್ನಾಗಿ ಮಾಡೋದು ಸೇರಿದ ಹಾಗೆ ಭಾರತವನ್ನ ವಿಶ್ವದ ಹಣ್ಣುಗಳು ಮತ್ತು ತರಕಾರಿಗಳ 2ನೇ ಅತಿ ದೊಡ್ಡ ಉತ್ಪಾದಕರನ್ನಾಗಿ ಮಾಡಿದ್ದು ರಾಷ್ಟ್ರೀಯ ಗ್ರಂಥಾಲಯ ಸ್ಥಾಪನೆ, ನ್ಯಾಷನಲ್ ಮ್ಯೂಸಿಯಂ ಸ್ಥಾಪನೆ, ಭಾರತೀಯ ಕ್ರೀಡಾ ಪ್ರಾಧಿಕಾರ ಸ್ಥಾಪನೆ, ಭಾರತೀಯ ರಾಷ್ಟ್ರೀಯ ವಿಜ್ಞಾನ ಅಕಾಡೆಮಿ, ಸಾಹಿತ್ಯ ಲಲಿತಾ ಕಲಾ ನಾಟಕ ಅಕಾಡೆಮಿ, ಭಾರತೀಯ ಚಲನಚಿತ್ರ ಮತ್ತು ದೂರದರ್ಶನ ಸಂಸ್ಥೆ, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ, ಸಾಂಸ್ಕೃತಿಕ ಕೇಂದ್ರಗಳು, ಮಕ್ಕಳ ಚಲನಚಿತ್ರ ಸಮಾಜ, ಆಲ್ ಇಂಡಿಯಾ ರೇಡಿಯೋ ವಿಸ್ತರಣೆ, ದೂರದರ್ಶನ, ಬಾಹ್ಯಾಕಾಶ ಪರಿಶೋಧನೆ, ನಾಗರಿಕ ವಿಮಾನಯಾನ ವಿಸ್ತರಣೆ, ದೆಹಲಿ ಬೆಂಗಳೂರಿನಂತೆ ಹೊಸ ಆಧುನಿಕ ವಿಮಾನ ನಿಲ್ದಾಣಗಳ ನಿರ್ಮಾಣ, NBCC ರಾಷ್ಟ್ರೀಯ ಕಟ್ಟಡ ನಿರ್ಮಾಣ ನಿಗಮ, ITDC ಭಾರತದ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ, STC ಸ್ಟೇಟ್ ಟ್ರೇಡಿಂಗ್ ಕಾರ್ಪೊರೇಷನ್, KVIC ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ, ONGC ತೈಲ ಮತ್ತು ನೈಸರ್ಗಿಕ ಅನಿಲ ಕೆಮಿಸ್ಟ್ರಿ, IOC ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, MMTC ಮೈನ್ಸ್ ಮತ್ತು ಮೆಟಲ್ಸ್ ಟ್ರೇಡಿಂಗ್ ಕಾರ್ಪೊರೇಷನ್, BHEL ಭಾರತ್ ಹೆವಿ ಎಲೆಕ್ಟ್ರಿಕಲ್ ಲಿಮಿಟೆಡ್, NTPC ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್, MTNL ಮಹಾನಗರ ಟೆಲಿಫೋನ್ ನೆಟ್ವರ್ಕ್ ಲಿಮಿಟೆಡ್, GAIL ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್, ಭಾರತ್ ಎಲೆಕ್ಟ್ರಾನಿಕ್ಸ್ ಅಂದರೆ BEL, ಭಾರತ್ ಅರ್ತ್ ಮೂವರ್ಸ್ BML, ರಾಷ್ಟ್ರೀಯ ರಸಗೊಬ್ಬರ ನಿಗಮ, ಹಿಂದೂಸ್ತಾನ್ ಮತ್ತು ಕೊಚ್ಚಿನ್ ಶಿಪ್ ಯಾರ್ಡ್ಗಳು, NTDC ರಾಷ್ಟ್ರೀಯ ಜವಳಿ ಅಭಿವೃದ್ಧಿ ನಿಗಮ, IIPA ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, IGNOU ಇಂದಿರಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾಲಯ, NID ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನ್. ಹೊಸ ಕೇಂದ್ರ ವಿಶ್ವವಿದ್ಯಾಲಯಗಳು, ಕೃಷಿ ವಿದ್ಯಾಲಯಗಳು,
ಹಸಿರು ಕ್ರಾಂತಿ, ಬಿಳಿ ಹಾಲು ಕ್ರಾಂತಿ, ಖಾಸಗಿ ಪರ್ಸ್ ನಿರ್ಮೂಲನೆ, ಬ್ಯಾಂಕ್ ರಾಷ್ಟ್ರೀಕರಣ ಮತ್ತು ಬ್ಯಾಂಕಿಂಗ್ ಸೇವೆಗಳ ವಿಸ್ತರಣೆ, CBSE ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್, ಕೇಂದ್ರೀಯ ವಿದ್ಯಾಲಯಗಳು ಮತ್ತು ನವೋದಯ ಶಾಲೆಗಳು, IT BT ಕ್ರಾಂತಿ, ದೂರಸಂಪರ್ಕ ಕ್ರಾಂತಿ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ, RTI ಮಾಹಿತಿ ಹಕ್ಕು, RTE ಶಿಕ್ಷಣದ ಹಕ್ಕು, ಅಲ್ಪಸಂಖ್ಯಾತರ ಆಯೋಗಗಳು, ಮೆಟ್ರೋ ಮತ್ತು ಮೋನೋ ರೈಲು ವ್ಯವಸ್ಥೆಗಳು, ಆಧಾರ್ ಗುರುತಿನ ಕಾರ್ಡ್ಗಳು, ಆಹಾರ ಸಂಸ್ಕರಣಾ ಉದ್ಯಮದ ಬೃಹತ್ ವಿಸ್ತರಣೆ, ಮೊದಲ ಪರಮಾಣು ಪರೀಕ್ಷೆ ನಡೆಸಿದ್ದು ಕಾಂಗ್ರೆಸ್, USA ಜೊತೆ ಪರಮಾಣು ಒಪ್ಪಂದ ಮಾಡಿದ್ದು ಕಾಂಗ್ರೆಸ್, 94ರಲ್ಲಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ NSE ಕಂಪ್ಯೂಟರ್ ಆಧಾರಿತ ವ್ಯಾಪಾರ ವ್ಯವಸ್ಥೆಯಾಗಿ ಹೊರಹೊಮ್ಮಿತ್ತು, ಕಂಪ್ಯೂಟರ್ ಕ್ರಾಂತಿ ಮಾಡಿದ್ದು ಕಾಂಗ್ರೆಸ್. ರಾಜೀವ್ ಗಾಂಧಿ ಕಾಲದಲ್ಲಿ ನಿಮಗೊಂದು ನೆನಪಿರಲಿ, ಇವತ್ತು ಇದೇ ಸಿಸ್ಟಮ್ ಮುಂದೆ ಕೂತ್ಕೊಂಡು ಫೇಸ್ಬುಕ್ಕಲ್ಲಿ ಹಿಡ್ಕೊಂಡು ಇವತ್ತೇನೋ ನೀವು ಸುಳ್ಳು ಪಳ್ಳು ವಾಟ್ಸಪ್ ಯೂನಿವರ್ಸಿಟಿಯ ಮಾರ್ಕೆಟ್ ಎಲ್ಲ ಮಾಡ್ತಾ ಇದ್ದೀರಲ್ಲ, ಇವೆಲ್ಲದಕ್ಕೂ ಕಾರಣವಾಗಿದ್ದು ಕಾಂಗ್ರೆಸ್. ಇದು ಭಾರತದ ಇತರ ಸ್ಟಾಕ್ಸ್ ಎಕ್ಸ್ಚೇಂಜ್ಗಳ ಸುಧಾರಣೆಗಳನ್ನು ನಿಯಂತ್ರಿಸುವ ಸಾಧನವಾಗಿ ಕಾರ್ಯನಿರ್ವಹಿಸುತ್ತೆ. 1996 ಹೊತ್ತಿಗೆ NSE ಭಾರತದ ಅತಿ ದೊಡ್ಡ ವಿನಿಮಯ ಕೇಂದ್ರವಾಗಿ ಹೊರಹೊಮ್ಮುತ್ತೆ. ಬೃಹತ್ ವಿದೇಶಿ ನೇರ ಹೂಡಿಕೆ ಸಾಕ್ಷರತೆಯನ್ನು 18.33ರಿಂದ 74ಗೆ ಹೆಚ್ಚಳ ಮಾಡಿದ್ದು. ನೋಡಿ, ನಮ್ಮ ದೇಶದ ಸಾಕ್ಷರತೆ 18.33 ಇತ್ತು, ಅಂದರೆ 18% ಮಾತ್ರ ಸಾಕ್ಷರತೆ ಇತ್ತು. ಸುಮಾರು 82% ಅವಿದ್ಯಾವಂತರಿದ್ರು, ಶಿಕ್ಷಣ ಇರಲಿಲ್ಲ. ಇದನ್ನು 74ಗೆ ತಗೊಬಂದಿದ್ದಾರೆ. ಅವಿದ್ಯಾವಂತ ದೇಶವನ್ನು ವಿದ್ಯಾವಂತ ದೇಶ ಮಾಡಿದ್ದು ಕಾಂಗ್ರೆಸ್. ಅದೇ ಈ 74% ಒಳಗಡೆ ನರೇಂದ್ರ ಮೋದಿ ಅವರು ಇದು ಬಿಟ್ಟಿದ್ರೆ ಇವತ್ತು ಈ ಸಮಸ್ಯೆಗಳು ಇರ್ತಾ ಇರಲಿಲ್ಲ. ಸಾಕ್ಷರತೆ ಕೊರತೆ. 1950-51ರಲ್ಲಿ 2.1 ಲಕ್ಷ ಪ್ರಾಥಮಿಕ ಶಾಲೆಗಳಿಂದ 2014ರಲ್ಲಿ 8 ಲಕ್ಷ ಪ್ರಾಥಮಿಕ ಶಾಲೆಗಳನ್ನು ನೋಡಿ, ವೆರಿ ಸಿಂಪಲ್, ಎಲ್ಲಿಂದ ಎಲ್ಲಿ ತಗೊಂಬಂದಿದ್ದಾರೆ ನೋಡಿ. 1950-51ರಲ್ಲಿ 2 ಲಕ್ಷ ಇತ್ತಂತೆ ಪ್ರಾಥಮಿಕ ಶಾಲೆಗಳು ದೇಶದಲ್ಲಿ, ಅದು ಇವತ್ತು 8 ಲಕ್ಷಕ್ಕೆ ಬಂದಿದೆ. ಏನರಪ್ಪ, 2014ರಲ್ಲಿ ಮೋದಿ ಬಂದ ಮೇಲೆ ಬಂತ ಇವೆಲ್ಲ. ಭಾರತವನ್ನು ಆಹಾರದಲ್ಲಿ ಸ್ವಾವಲಂಬನೆ ಮಾಡೋದಕ್ಕೆ ಇವತ್ತು ಭಾರತ ವಿಶ್ವದ 2ನೇ ಅತಿ ದೊಡ್ಡ ಆಹಾರ ಕೇಂದ್ರವಾಗಿದೆ. ವಿಶ್ವದ ನಿರ್ಮಾಪಕ ಅಂತ ಕರೆಸ್ಕೊಳ್ತದೆ. ಇಡೀ ದೇಶ ಮೊದಲು ಭಾರತವನ್ನು ವಿಶ್ವದ 3ನೇ ಅತಿ ದೊಡ್ಡ ಆರ್ಥಿಕತೆಯನ್ನು ಮಾಡುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಸಾವಿರಾರು ಕಾನ್ಸೆಪ್ಟ್ಗಳಲ್ಲಿ ಅತಿ ಪ್ರಮುಖವಾಗಿ ಈ ದೇಶದ ಫೌಂಡೇಶನ್ ಆದಂತಹ, ಭದ್ರ ಫೌಂಡೇಶನ್ ಆದಂತಹ ಕಾನ್ಸೆಪ್ಟ್ಗಳು ಯಾವುದಿದ್ದಾವೆ, ಕಂಪ್ನಿಗಳು ಯಾವುದಿದೆ, ಮೂಮೆಂಟ್ಗಳು ಯಾವುದಿದ್ದಾವೆ, ಅದನ್ನು ನಾನು ನಿಮಗೆ ಪ್ರೆಸೆಂಟ್ ಮಾಡಿದ್ದೀನಿ. ನೋಡಿದ್ರಾ, ಸುಸ್ತಾಯ್ತಾ? ಹೀಗೆಲ್ಲ ಇದೆಯಾ, ಹೀಗೆಲ್ಲ ಇತ್ತಾ, ಶಾಕ್ ಆಗ್ಬೋದು. ಆ ವಾಯ್ಸ್ಗಳು ಕೊನೆಯಲ್ಲ ಹೇಳಿದ್ನಲ್ಲ, ನನಗೆ ಆತಂಕ ಆಗ್ತಿದೆ. ತಮ್ಮ ಗಮನಕ್ಕೆ ಬಂದಿದ್ದನ್ನು ಆಲ್ಮೋಸ್ಟ್ ಮಾರ್ತಾ ಇದ್ದಾರೆ ಇವರು. ಇನ್ನು ನಾವೊಂದಿಷ್ಟು ಹಿಂಟ್ಸ್ ಕೊಟ್ಬಿಟ್ಟಿದ್ದೀವಿ, ಇನ್ನು ಅದಕ್ಕಿನ್ನೆಲ್ಲೆಲ್ಲಿ ಕೈ ಹಾಕ್ಬಿಟ್ಟು ಮಾರಾಟ ಮಾಡ್ತಾರಂತ ಭಯ. ಎನಿವೇ ಸ್ನೇಹಿತರೆ, ಕಾಂಗ್ರೆಸ್ ಈ ಸಾಧನೆ ಮಾಡಿದೆ. ಶೋಭಾ ಕರಂದ್ಲಾಜೆ ಅವರೇ, ಬರೀ ಧರ್ಮ ಬಿಟ್ಟು ಬೇರೆ ರಾಜಕಾರಣವನ್ನು ಮಾಡಿ ಗೊತ್ತಿಲ್ಲ ನಿಮಗೆ. ಹಾಗಾಗಿ ಸುಮ್ಮನೆ ಅವರೇನೂ ಮಾಡಿಲ್ಲ, ಇವರೇನೂ ಮಾಡಿಲ್ಲ ಅಂತ ಹೇಳೋ ಬರದಲ್ಲಿ ಭಾರತ ದೇಶವನ್ನು ಭಿಕ್ಷುಕ ದೇಶ ಅಂತ ಕರಿಬೇಡಿ. ಭಾರತ ದೇಶವನ್ನು ಭಿಕ್ಷುಕ ದೇಶ ಅಂತ ಕರಿಬೇಡಿ. ನಿಮ್ಮ ರಾಷ್ಟ್ರೀಯತೆಯ ಪೊಳ್ಳು ನಾಟಕದ ಅಡಿಯಲ್ಲಿ ಭಾರತವನ್ನು ಭಿಕ್ಷುಕ ದೇಶ ಅಂತ ಕರೆಯುವಂಥ ನಿಮ್ಮ ಹೇಸಿಗೆ ರಾಜಕಾರಣಕ್ಕೆ ನಮ್ಮ ಧಿಕ್ಕಾರ ಇರುತ್ತೆ. ಕಾಂಗ್ರೆಸ್ ಮಾಡಿದ ಸಾಧನೆಗಳು ಏನು ಅನ್ನೋದು ಓದಿ ಅಂತ ತಿಳ್ಕೊಂಡಿರಲ್ಲ. ತಿಳ್ಕೊಂಡ್ರು ಗೊತ್ತಿಲ್ದಂಗೆ ನಡೆಸ್ತಾ ಇದ್ದಾರಾ ಅಥವಾ ಓದಕ್ಕೆ ಬರಲ್ವೋ, ಏನು ಅಯೋಗ್ಯತನವೋ ನನಗೆ ಗೊತ್ತಿಲ್ಲ. ತಿಳ್ಕೊಳ್ಳಿ. ನಮಸ್ಕಾರ.